ಯಪ್ಪ ನೀವ್ ಎಂತೆಲ್ಲ ಮಾಡ್ತೀರಿ ಅಂತ ಹೇಳುದು ಕಷ್ಟ. ಕೆಲವರೆಲ್ಲ ಹೊಟ್ಟೆ ಪಡಿಗಾಗಿ ಮಾಡ್ತಾರೆ, ನಿಮ್ಗೆ ಅನಿವಾರ್ಯತೆ ಇಲ್ಲ ಆದ್ರೂ ಮಾಡ್ತೀವಿ. ಯಾಕೆ ಪ್ರಶ್ನೆಯಾಗಿದೆ. ನಮ್ಮ ಹೊಟ್ಟೆ ಪಾಡಿಗಾಗಿ ಅಲ್ಲ, ಮತ್ತೊಬ್ಬರು ಹೊಟ್ಟೆ ಪಾಡಿಗಾಗಿ ನಾವು ಮಾಡ್ತೇವೆ. ಒಟ್ಟಿಗಿದ್ದವ್ರು ಹೊಟ್ಟೆ ತುಂಬಬೇಕು ಅಂತಲ್ಲ, ಇನ್ನಂತವನಿಗಾಗಿ ಆಗದೇ ಇದ್ರು ನನಗೆ ಬಹಳ ನಮ್ಮವರಿಗೆ ಬೇಕಾಗಿ ಮಾಡಲೇಬೇಕಾಗಿದೆ. ನೀವು ಹೇಳುವುದೇ ಈ ಹೊತ್ತು ನಾನು ಶೃಂಗಾರ ಭರಿತರಾಗಿ ಹೊರಟು ಬಂದಿದ್ದೇನೆ. ಸಾಕು ಶೃಂಗಾರ. ನನಗೆ ಸತ್ಯ ಹೇಳ್ತೇನೆ, ಇದು ಎಂತ ಚಂದ ಅಂದ್ರೆ ಕಣ್ಣು ಪೂರೈಸ್ತಾ ಉಂಟು ಇವತ್ತು. ಅರೇ ತೊಟ್ಟಂತ ವೇಷಭೂಷಣದಿಂದ ಶೃಂಗಾರ ಆಗುದಲ್ಲ. ಕೆಲವರಿಗೆ ವೇಷಭೂಷಣ ಶೃಂಗಾರ ಆಗ್ತದೆ, ಮುಖ ನೋಡಿದ್ರೆ ಹಾವು ಕಚ್ಚಿದಾಗ ಆಗಲ್ಲ. ಮುಖದಲ್ಲೂ ಆ ಹೊಳಪು ಎದ್ದು ಕಾಣ್ತಾ ಉಂಟ. ಕಾರಣ ಅದು ಒಳಗಿರುವ ಹೊಳಪು. ಹೆಣ್ಣು ಒಲಿಯುವುದು ಕೇವಲ ಎರಡು ವಿಷಯ. ಅದೊಂದು ನನಗೆ ಹೇಳಿಕೊಡಿ. ನಿನಗೆ ತಿಳ್ಕೊಳ್ಬೇಕು. ಯಾಕೆ ಬೇರೆ ಹೆಣ್ಣನ್ನು ಒಲಿಸಿಕೊಳ್ಳುವಾಗ ಸ್ವಾಮಿ ನಮ್ಮ ಅದು ನನ್ನ ನಮಗೆ ಗೊತ್ತು. ನಿಮ್ಗೆ ವಿಷಯ ಗೊತ್ತಿಲ್ಲ. ಎಷ್ಟೊತ್ತಿಗೂ ಯಜಮಾನೊಟ್ಟಿಗೆ ವಿಷಯ ಗೊತ್ತಿಲ್ಲ. ಇಷ್ಟೊತ್ತಿಗೆ ನಾನು ಸುಧಾರಿಸುವಾಗಿದ್ದೇನೆ. ಅದಕ್ಕೆ ಹೇಳಿಲ್ಲ ನಿಮ್ಮ ಹತ್ರ ಅಂತ. ಒಂದು ಶೃಂಗಾರಕ್ಕೆ ಮತ್ತೊಂದು ಬಂಗಾರಕ್ಕೆ. ಬಂಗಾರಕ್ಕಲ್ಲ, ಮತ್ತೆ ಮತ್ತೊಂದು ಶೃಂಗಾರಕ್ಕೆ. ಮತ್ತು ಶೃಂಗಾರ ಮತ್ತೊಂದು ಬಂಗಾರ. ಶೃಂಗಾರ ಉಂಟು ಬಿಡಿ, ಮತ್ತೆ ಒಂದೊಮ್ಮೆ ಇದಕ್ಕೆ ಒಲಿಯದೇ ಇದ್ರೆ ಬಂಗಾರ ಎಲ್ಲ ಉಂಟು. ಕಟ್ಕೊಂಡು ಕೈ ಹಾಕಿ ಸಿಕ್ಕು ನಮ್ಮ ಬಂಗಾರ ಕಣಕ್ಕ ಲಂಕೆ ಅಲ್ವೇ? ಬದಿ ಬೀಟ್ ಹಾಕಿದ್ದೇವೆ, ಅದೆಲ್ಲ ಧೂಳ್ಗಿಲೆಲ್ಲ ತಕೊಂಡು ಬಂದು ಕೆಲವು ಹೋಗ್ಬೇಕು ನಮಗೆ. ಬೇಗ ಸರಿಯಾಗೆಲ್ಲ ತುಂಬಿಸಿ ಹೇಳಿದ್ದಪ್ಪ. ಮತ್ತೊಬ್ಬರಿಗೆ ಹತ್ಯೆ ಮಾಡಿದ್ದೇವೆ. ನಾನಂದ್ರೆ ಹಾಗಲ್ಲ, ನಾನು ನಿಮ್ಮೊಟ್ಟಿಗೆ ಹೆಚ್ಚಿಗೆ ಹೌದು. ಈಗ ಕೆಲಸವೇ ಮಾಡುದೇ ಬಿಟ್ರೆ ನನಗೆ ಈ ಉಳಿದ ಕೆಲಸಕ್ಕೆ ನಾನು ಹೇಳಲಿಕ್ಕೆ ಬಿಟ್ರೆ ಎಲ್ಲ ಮಾಡ್ಕೊಂಡು ಬರ್ಲಿಕ್ಕೆ ನಮ್ಗೂ ಆಗುತ್ತೆ. ನನ್ನ ಒಟ್ಟಿಗೆ ಇರುವವನಲ್ವಾ? ಬಹಳ ಕೆಲಸ ನಾನು ಮಾಡಿಬಿಟ್ರೆ ನನ್ನ ಹೆಸರು ಅಂತ ಹೆದರಿಕೆ ಹಾಳಾಗು. ಅಂದ್ರೆ ಹೌದು, ನಿಮ್ಮೊಟ್ಟಿಗೆ ಇರುವುದಲ್ವಾ? ಒಳ್ಳೆ ಕೆಲಸ ಮಾಡಿದ್ರೆ ಹಾಳೆ ಆಗ. ಒಳ್ಳೆ ಕೆಲಸ ಅಂತಲ್ಲ, ಯಾವ್ಯಾವ ಕೆಲಸ ನಾನೇ ಮಾಡಿದ್ರೆ ನಿಮ್ಮ ಗೌರವ ತೊಂದರೆ ಅಂತ ಹಾಗೆ ನಮ್ಮ ಹೆಸರು ಹಾಳಾಗ್ತದೆ ಅಂತ. ಅದೇ ರೀತಿ ನಾನು ಎಷ್ಟೋ ಕಡೆ ಕೆಲಸ ಬಿಟ್ಕೊಡ್ತೇವೆ, ಯಾಕೆ ನಿಮ್ಮ ಗೌರವ ತೊಂದರೆ ಆಗ್ಬಾರ್ದಲ್ಲ. ಮತ್ತೆ ಮರ್ಯಾದೆ ಹಾಗೆ ಏನಾದ್ರು ಉಳಿಸ್ಕೊಳ್ಬೇಕಲ್ಲ. ಎಂತ ಮಾಡೋದು ಇದ್ದಲ್ಲ. ಹೌದು, ಉಂಟಲ್ಲ. ಎಲ್ಲ ಸಿದ್ಧ ಆಗಿದೆಯಲ್ಲ? ಎಲ್ಲ ಸಿದ್ಧ. ಮತ್ತೆ ತಡಕ್ಕೆ ಅಲ್ಲ, ಇವ್ರು ಹೋಗುವುದೇ ನಂಗೆ ನಿಮ್ಮ ತಲೆಬಿಸಿನ. ನಾನು ಹೀಗೆ ಹೋದ್ರೆ ರಾತ್ರಿ ಬೆಳಗಾದ್ರೂ ಹೋಗುದು. ನಾನು ಇಲ್ಲೇ ಹೋಗ್ಬೇಕಪ್ಪ, ಏನು ಸುತ್ತ ಅದು ಯಾವ ಕರ್ಮಕ್ಕೆ ತಲೆ ಮೇಲೆ ಹೊತ್ಕೊಂಡಿದ್ದೀನಿ. ನಾನು ಏನು ಅಜ್ಜಿಗೆ ಹರಕೆ ಉಂಟು. ಅದು ಅಲ್ಲ, ಮತ್ತೊಂದು ಅಲ್ಲ. ಈಗ ಎಂತ ಮಾಡುತ್ತೀರಿ? ಬಿಡುವಲ್ಲಿ ಪ್ರಸಂಗಿ ನನಗೆ ಇದು ಹೊತ್ಕೊಳ್ತೇವೆ ಅಂತೂ ನಮ್ಮ ಹರಕೆ ಇಲ್ಲ. ಮಾತಿಗೆ ಮಾತ್ರ ಒದಗಿಸ್ಕೊಳ್ತೇವೆ ನನ್ನ ಕಾಲದಲ್ಲಿ ಯಾರ ಕಾಲದಲ್ಲಿ ಅವರ ಕಾಲದಲ್ಲಿ ಇರ್ತೀಯಾ? ಬರುವಾಗ್ಲೇ ಹೇಳಿದೆ
ಮಾಡಿ ನೀನು ಎಷ್ಟು ಮಾಡಿದ್ರೆ ಎರಡಲ್ಲ 4 ಮಾಡೋದು ನಮ್ಗೆ ಒಂದೇ ನಮ್ಗೆ ಬೇರೆ ಗೊತ್ತಿರ್ತದೆ ಎಂತ ಮಾಡಿ ನನ್ನ ಕೈ ಕೊಟ್ಟಿದ್ದು ವಿಶ್ವದಲ್ಲಿ ಬಹುಶಃ ವಿಭು ಆಯ್ತು ಕೊಟ್ಟಿದ್ದು ಅದಲ್ವಾ ಕಟ್ಟಿಕೊಂಡು ಬಂದಿದ್ದೀಯಲ್ಲ ಬಂಗಾರ ಸೀರೆ ಇತ್ಯಾದಿ ಇತ್ಯಾದಿ ಅದನ್ನೆಲ್ಲ ಬಿಡಿಸಿ ಹಾಕಿ ಅವರಿಗೆಲ್ಲ ಪರಿಚಯ ಮಾಡಿ ತಂದಿದ್ದೇವೆ ನಾವು ನಮ್ಮಲ್ಲಿ ಏನು ತೊಂದರೆ ಇಲ್ಲ ಎಲ್ಲ ವ್ಯವಸ್ಥೆ ಯಾವಕ್ಕೂ ಇದಿಲ್ಲ ಹಾಗೆ ಎಲ್ಲ ತಂದಿದ್ದೇವೆ ಒಂದೂವರೆ ಎಲ್ಲಿ ಅಭಿಕಪ್ಪ ಸಿಂಗ್ ಮಹಾರಾಜ ಸಂತೆಗೆ ಹೋಗ್ತೀಯ ನೀನು ದೇವರನ್ನೇ ಬೀದಿ ಇಟ್ಕೊಂತ ನಂಗೆ ನಾನು ಇದನ್ನು ತೆಗೆದು ಹಾಕಿದ್ರೆ ಇಲ್ವಾ ಆ ಸಂತೆಯಲ್ಲಿ ಹೋಗ್ಯಪ್ಪ ಒಂದೂವರೆ ಕೊಂದಿತ್ತು ನಂಗೆ ನಿಮ್ಮ ಪಕ್ಕದಲ್ಲೇ ಹೋಯ್ತು ನೋಡಿ ನಿಮಗೆ ಅಲ್ಲಿ ತಿರುಗಾಟ ಮಾಡ್ತಿದ್ದೆ ಅಲ್ಲ ಈಗ ಎಂತ ಇಟ್ಕೊಟ್ರು ಸರಿಯಾಗಿ ತೋರಿಸು ಆಯ್ತಾಯ್ತು ಪರಿಚಯ ಮಾಡಿಸು ಹೌದು ಯಾಕೆಂದ್ರೆ ನಮ್ಮ ಲಂಕೆ ಆಭರಣ ಎಲ್ಲ ಅವರು ಕಲ್ಪನೆ ಕೊಡ್ಲಿಕ್ಕೆ ವಿಶೇಷವಾದದ್ದು ಬಂಗಾರ ಬಹಳ ಕಡಿಮೆ ಇದ್ದ ಪ್ರದೇಶದಲ್ಲಿ ಹೌದು ನಮ್ಮ ಕಾಲದಲ್ಲೆಲ್ಲ ಬಂಗಾರವೇ ಬಂಗಾರ ಮುಂದೆ ನೋಡಿ ಅಮ್ಮ ಇದು ಎದೆಯ ಇದಕ್ಕೆ ಎದೆ ಕವಚ ಅಂತೂ ಹೇಳುವುದುಂಟು ಇದು ಇನ್ನೂ ಹೊಳೆಬೇಕು ಅಂತ ಹೇಳಿದ್ರೆ 2 ಮಳೆ ಬೀಳಬೇಕು ಹಾಗಿದ್ರೆ ಬಣ್ಣ ಮಟ್ಟು ಚಂದ ಅಂದ್ರೆ ಲಂಕೆಯಲ್ಲಿ ಬಂಗಾರ ಹಾಗಲ್ಲ ನೋಡಿ ಲಂಕೆಯಲ್ಲಿ ಬಂಗಾರದ ಹೇರಳವಾಗಿ ತುಂಬಿಟ್ಟಿದ್ದಲ್ವಾ ನಾನು ಬಡಿಬಿಡಿ ತಗೊಂಬಂದೆ ಎಲ್ಲ ಧೂಳುಂಟು ಮಳೆ ಬಿದ್ದು ತೊಳೆದು ಹೋಗ್ತದೆ ಮತ್ತೆ ಎಂಟದು ಇಲ್ಲ ಇದು ಎದೆಯ ಆಮೇಲೆ ಇದು ಭುಜಕೀರ್ತಿ ಇದು ನಿಮಗೆ ಅಗತ್ಯ ಬರ್ತದೆ ಅಂತ ಆತನದ್ದಲ್ಲ ನಮ್ಮನ್ನು ತೋರಿಸುವಂತ ಇದು ಕೈಕಟ್ಟು ತೋಳ್ಕಟ್ಟು ಕೈಕಟ್ಟು ಎಲ್ಲಿ ಬೇಕಿದ್ರು ಕಟ್ಟು ಆಮೇಲೆ ಇದು ಉಂಟಲ್ಲ ಇದು ನಮ್ಮಲ್ಲಿ ವಿಶೇಷವಾದಂತ ಆಭರಣ ಹೆಂಗಸರಿಗೆ ಮೀಸಲು ಇದನ್ನು ಹೀಗೆ ಕೊರಳಿಗೆ ಕಟ್ಟಿಕೊಂಡ್ರೆ ಅಸಂಬದ್ಧ ಪ್ರಲಾಪಿ ಇದು ಕೊರಳಿ ಕಟ್ಟುವುದು ಅಲ್ವಾ ಸರಿಯಾಗಿ ನೋಡಿದ್ದೀಯ ನೀನು ಹೌದು ನೋಡಿದ್ದೆ ಇದು ಕಂಠಾಭರಣ ಅಲ್ವಾ ನಾನು ನಿಮಗೆ ನಿದರ್ಶನ ಉದಾಹರಣೆ ಕೊಡ್ತೇನೆ ಬೇಕಿದ್ರೆ ಕೊಡುವ ನಿಮ್ಮ ತಂಗಿ ಶೂರ್ಪನಖಿ ಪುಣ್ಯಾತ್ಮ ಅದನ್ನು ನೋಡಿದ್ದು ಕಂಠಾಭರಣ ನಮ್ಗೆಲ್ಲ ಆದರ್ಶ ನಿಮ್ದು ಅವ್ರದ್ದು ಬಿಟ್ಟರೆ ಮತ್ತೆ ಬೇರೆ ಉಳಿದವರ ಸ್ವಂತವು ಒಂದೇ ನಿಮ್ಮ ತಂಗಿ ಕಂಠವು ಒಂದೇ ಓಹೋ ಹಾಗಾಗಿ ಅದು ಕಟ್ಟಿದ್ರು ಉಳಿದವ್ರು ಸೊಂಟಕ್ಕಾಗುದು ಅವ್ರು ಕಂಟಿಗೆ ಕಟ್ಕೊಳ್ಬೇಕು ಮತ್ತೆ ಅವರು ಸೊಂಟಕ್ಕಾಗಬೇಕು ಅಂದ್ರೆ ಇದು ಪರ್ವತದ ಬಿಡುತ್ತೆ ಹಾಗೆ ಆಮೇಲೆ ಇದು ನೋಡಿ ಆಮೇಲೆ ಇದು ಕಾಸು ನೀರದ ಸೀರೆ ಹೇಳಿದ್ದೆ ತಪ್ಪ ವಿಶೇಷವಾದ ಕಾಸು ನೀರಿಲ್ಲ ಅಲ್ಲಿಂದ ಅದು ಕಾಶ್ಮೀರ ಅದು ಹೆಸರಾಂತ ಸೀರೆ ಇದು ನೋಡಿ ಎಷ್ಟು ಮುದ್ದೆ ಮಾಡಿದ್ರು ಮತ್ತೆ ಮುದ್ದೆ ಆಗೋ ಪ್ರಶ್ನೆ ಇಲ್ಲ ಇಂಥ ಒಂದು ಅದ್ಭುತ ಬಿಡಿಸಿದ್ರೆ ಸಾಕು ಮತ್ತೆ ಬಿಟ್ಟು ಹೋಗ್ತದೆ ಏನ್ ತಾಪತ್ರೆ ಇಲ್ಲ ಅಂತ ಒಂದು ಸೀರೆ ಇದು ಯಥಾರ್ಥಕ್ಕೆ ಹೇಳಬೇಕು ಅಂದ್ರೆ ಇದು ನಮ್ಮ ಲಂಕೆಯಲ್ಲೇ ತಯಾರು ಮಾಡಿದಂತ ಸೀರೆ ನಮ್ಮ ಜಾತಿ ಹೆಂಗಸರ ಕೈ ಕೆಲಸವೇ ಹೀಗುಂಟು ಇದು ಅಗಲ ಎಷ್ಟು ಉಂಟು ಕೆಲವು ಕುತ್ತಿಗೆ ಬರ್ತದೆ ಅಂದ ಎಲ್ಲಿ ಬರ್ತದೆ ಕುತ್ತಿಗೆ ನೆಟ್ಟು ನಿಂತ್ಕೊಳ್ಳ ನಿಂತು ಸ್ವಚ್ಛ ನೀರು ಮಕ್ಕಳು ಕುತ್ತಿಗೆ ಬರ್ತದೆ ಮೋಸ ಆಯ್ತು ಒಳಗೆ ಮೋಸ ಮಾಡಿದ್ದು ಅದನ್ನ ಬೇಕಾದ ಸೀರೆ ಆರ್ತಿಕ್ ನಾನೇ ಹೋಗಿದ್ದೆ ಯಾಕೆಂದ್ರೆ ಹೆಂಗಸರಿಗೆ ಹೆಚ್ಚು ಕಡಿಮೆ ಆದ್ರೆ ನೀವು ನಾನು ಬೈತಾರಲ್ಲ ಹೋಗಿದ್ದೆ ನಮ್ಮ ಜಾತಿ ಹೆಂಗಸ್ರಿ ಸರಿ ಮಾಡುವುದು ನೀನೆ ಅದೇ ಆ ಕಾರಣಕ್ಕೆ ನನ್ನ ಇಟ್ಕೊಂಡದ್ದು ಅಲ್ಲ ನಾನು ಹೋಗಿ ಹೇಳಿದೆ ಸ್ವಲ್ಪ ಅಗಲ ಇರಬೇಕು ಮೇಲ್ವರೆಗೆ ಬರಬೇಕು ಹೇಳಿದ್ದಕ್ಕೆ ಅವಂಗವ ಮೇಲೆ ಇಟ್ಕೊಂಡು ಇನ್ನೊಂದು ಜಾಗ ನೋಡು ಕುತ್ತಿಗೆ ಬರ್ತದೆ ಅಂತ ನಾನು ಅದೇ ನೋಡಿದೆ ಕುತ್ತಿಗೆ ಬಂತು ಆದ್ರೆ ಅವನು ನಿಂತು ಸಾಯಿಲ್ಲ ನಮ್ಗೆ ಅದು ಇನ್ನೂ ಸೊಂಟೆ ಅಲ್ವಾ ಸೊಂಟೆ ಇದು ಅಮ್ಮ ಇದು ನೋಡಿ ಹೆಣದ ಸೀರೆ ನಾನು ಈ ಕಟ್ಟೆ ಕಟ್ಟ ಬಂದೆ ಹೆಣದ ಸೀರೆ ಏನು ಅವಳಿಗೆ ಕೂತಿದ ಹೆಣದ ಸೀರೆ ನೀವು ಹೊತ್ಕೊಂಡು ಬಂದಿದ್ದೀವಿ ಒಡೆಯಾಗಿ ಎಲ್ಲ ಹೊತ್ತು ನಿಮ್ಮ ಬಾಯಿ ಒಳ್ಳೇದ ನೀವು ಹೇಳಿದಾಗೆ ಆಗ್ತದೆ ಅಂತ ಇದ್ರಿ ನಮಗೆ ಬೇಕಂತಲ್ಲ ನಮ್ಮ ಅಜ್ಜಿಗಳು ಬೇಕು ನೀವು ಸುಮ್ಮನೆ ಎಂತಾದ್ರು ಇಲ್ಲೋ ಮತ್ತೆ ಹೆಣದ ಸೀರೆ ಅಂತ ಹೇಳಿ ಸಾಯ್ತು ನೋಡಿ ಒಂದು ಜಾತಿ ಹುಳ ಸತ್ತ ಮೇಲೆ
ಹೌದು ಸ್ವಾಮಿ, ಆ ಗೂಡು ಕಟ್ಕೊಂಡು ಹುಳ ಆಗುದಿಲ್ವಾ? ಓಹೋ, ರೇಷ್ಮೆ ಹುಳ. ಅದು ಹೆಣೆದ ಸೀರೆಯೂ ಹೌದು. ಅದು ಸತ್ತ ಮೇಲೆ ನೂಲನ್ನು ಹೆಣೆದು ಮಾಡಿದ್ರಿಂದ, ಮತ್ತೆ ಸತ್ತದ ಮೇಲೆ ಮಾಡುವುದರಿಂದ ಹೆಣದ ಸೀರೆನು ಹಾಗೆ ನಾನು ಒಂದೊಂದು ಅರ್ಥಲ್ಲ. ಭಾರಿ ಭಾರಿ ಅರ್ಥ ಆಗ್ತಾ ಇದ್ದೀನಿ. 2-3 ಅರ್ಥ ಬಂದೇ ನನ್ನ ಪ್ರಕರಣ ಹೆಚ್ಚು ಕಡಿಮೆ ಆಗ್ತದೆ. ಹಾಗೆ ಆಮೇಲೆ ನೋಡಿ, ಇದೊಂದು ಹಾಗೆ ಬೇಕಾದಷ್ಟು ಸೀರೆಗಳು ಉಂಟು. ಅಷ್ಟೇ ಅಲ್ಲ, ಅಲ್ಲಿ ನೋಡಿ ನಾನಾ ಜಾತಿಯಿಂದ ಹೂವನ್ನು ತಂದಿದ್ದೇವೆ. ಈ ಜಾಜಿ, ಸೂಜಿ, ಗುಂಡು ಮಲ್ಲಿಗೆ, ಸೇವಂತಿಗೆ, ಸೂಜಿ ನಿನ್ನ ಬಾಯಿ ಕಿತ್ಬೇಕು. ಸೂಜಿ